ಬೆನ್ನು ನೋವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇದು ಕಿಡ್ನಿ, ಲಿವರ್ಗೂ ಸಂಬಂಧಿಸಿದಾಗಿರಬಹುದು. ಬೆನ್ನು ನೋವು ಒಬ್ಬೊಬ್ಬರಿಗೆ ಒಂದೊಂದು ಕಾರಣದಿಂದ ಉಂಟಾಗುತ್ತದೆ. ಬೆನ್ನು ನೋವಿನಲ್ಲೂ ಹಲವಾರು ವಿಧಗಳಿವೆ. ಅವುಗಳು ಕೆಲವೊಮ್ಮೆ ಗಂಭೀರ ಅನಾರೋಗ್ಯದ ಸಂಕೇತವಾಗಿರಲಿದೆ. ಬೆನ್ನು ನೋವು ಪ್ರತಿಯೊಬ್ಬರನ್ನು ಒಂದಲ್ಲ ಒಂದು ಸಮಯದಲ್ಲಿ ಕಾಡುವಂತಹ ಸಾಮಾನ್ಯ ಸಮಸ್ಯೆಯಾಗಿದೆ. ಬೆನ್ನು ನೋವಿಗೆ ನಾನಾ ಕಾರಣಗಳಿವೆ. ಅದೇ ಸಾಮಾನ್ಯ ಬೆನ್ನು ನೋವಿಗೆ ಬಾಮ್ ಹಚ್ಚಿಕೊಂಡರೆ ಸರಿ ಹೋಗುತ್ತದೆ. ಆದರೆ ಕೆಲವೊಮ್ಮೆ ಈ ಬೆನ್ನು ನೋವು ನಿಮ್ಮ ಲಿವರ್, ಮೂತ್ರಪಿಂಡ, ಶ್ವಾಸಕೋಶಕ್ಕೂ ಸಂಬಂಧಿಸಿದೆ ಎನ್ನುವುದು ನಿಮಗೆ ಗೊತ್ತಾ? ಅಂತಹ 6 ರೀತಿಯ ಬೆನ್ನು ನೋವುಗಳ ಬಗ್ಗೆ ನಾವಿಲ್ಲಿ ತಿಳಿಯೋಣ. ಬೆನ್ನು ನೋವಿನ ಪ್ರಕಾರಗಳು. ಪ್ರತಿ ಬೆನ್ನು ನೋವು ಸ್ನಾಯುಗಳಿಗೆ ಸಂಬಂಧಿಸಿದಲ್ಲ. ಕೆಲವೊಮ್ಮೆ ಇದು ಮೂತ್ರಪಿಂಡಗಳು, ಯಕೃತ್ತು ಅಥವಾ ಶ್ವಾಸಕೋಶದಂತಹ ಆಂತರಿಕ ಅಂಗಗಳೊಂದಿಗಿನ ಸಮಸ್ಯೆಗಳ ಲಕ್ಷಣವಾಗಿರಬಹುದು. ಜ್ವರ, ಕಾಮಲೆ ಅಥವಾ ಉಸಿರಾಟದ ತೊಂದರೆಗಳು ಸೇರಿದಂತೆ ನೋವಿನ ಪ್ರಕಾರ ಮತ್ತು ನೋವಿರುವ ಸ್ಥಳ ಮತ್ತು ಯಾವುದೇ ಸಂಬಂಧಿತ ರೋಗ ಲಕ್ಷಣಗಳ ಮೂಲಕ ಕಾರಣವನ್ನು ನಿರ್ಧರಿಸುವುದು ಸುಗಮಗೊಳಿಸಬಹುದು. 6 ರೀತಿಯ ಬೆನ್ನು ನೋವು ಅಂಗಗಳನ್ನು ಒಳಗೊಂಡ ಸಮಸ್ಯೆಗಳೊಂದಿಗೆ ಸಂಬಂಧ ಹೊಂದಿದೆ. ಅವುಗಳ ಬಗ್ಗೆ ತಿಳಿಯೋಣ. ಕೆಳ ಬೆನ್ನು ನೋವು. ಒಂದು ವೇಳೆ ಕೆಳ ಬೆನ್ನು ನೋವು ಆಗಾಗ್ಗೆ ಕಾಣಿಸಿಕೊಳ್ಳುತ್ತಿದ್ದು ಮೂತ್ರಪಿಂಡದ ಕಾಯಿಲೆಯೊಂದಿಗೆ ಸಂಬಂಧಿಸಿದ್ದರೆ, ಇದು ಸಾಮಾನ್ಯವಾಗಿ ಬೆನ್ನು ಮೂಳೆಯ 1 ಅಥವಾ 2 ಬದಿಗಳಲ್ಲಿ ಪಕ್ಕೆಲುಬುಗಳ ಮಟ್ಟದಲ್ಲಿ ಅಡ್ಡ ನೋವು ಕಾಣಿಸಿಕೊಳ್ಳುತ್ತದೆ. ಇದಕ್ಕೆ ಮೂಲ ಕಾರಣ ಸೋಂಕು ಅಥವಾ ಮೂತ್ರಪಿಂಡದ ಕಲ್ಲು. ಇದು ನೋವಿನಿಂದ ಕೂಡಿದ್ದರೆ ಅಥವಾ ಕೋಲಿಕ್ ಆಗಿರುತ್ತದೆ. ತೊಡೆ ಸಂದು ಅಥವಾ ಹೊಟ್ಟೆಗೆ ಕೆಳಕ್ಕೆ ನೋವು ಕಾಣಿಸಿಕೊಳ್ಳುತ್ತದೆ. ಅಂತಹ ಸಂದರ್ಭದಲ್ಲಿ ಮೂತ್ರ ವಿಸರ್ಜನೆಯ ಆವರ್ತನ, ಮೂತ್ರ ವಿಸರ್ಜನೆ, ಹೆಮಟುರಿಯಾ ಅಥವಾ ಜ್ವರದಂತಹ ಇತರ ಲಕ್ಷಣಗಳನ್ನು ಹೊಂದಿರಬಹುದು. ಮಸ್ಕ್ಯುಲೋಸ್ಕೆಲಿಟಲ್ ಕೆಳ ಬೆನ್ನು ನೋವಿಗೆ ವ್ಯತಿರಿಕ್ತವಾಗಿ ಮೂತ್ರಪಿಂಡಗಳನ್ನು ಒಳಗೊಂಡ ನೋವು ಸಾಮಾನ್ಯವಾಗಿ ವಿಶ್ರಾಂತಿ ಅಥವಾ ಸ್ಥಾನದಲ್ಲಿನ ಬದಲಾವಣೆಗಳೊಂದಿಗೆ ಸರಿಹೋಗುವುದಿಲ್ಲ. ಮೇಲ್ಭಾಗದ ಮಧ್ಯಭಾಗದಲ್ಲಿ ನೋವು. ಶ್ವಾಸಕೋಶದ ಸಮಸ್ಯೆಗಳನ್ನು ಮಧ್ಯದಿಂದ ಮೇಲಿನ ಬೆನ್ನಿನ ನೋವಿನೊಂದಿಗೆ ಸಂಯೋಜಿಸಬಹುದು. ವಿಶೇಷವಾಗಿ ಭುಜದ ಬ್ಲೆಡ್ಗಳ ಸುತ್ತ ಅಥವಾ ಕೆಳಗಿನ ಪ್ರದೇಶದಲ್ಲಿ ನಿಮೋನಿಯಾ, ಪ್ಲೇರಿಸಿ, ಶ್ವಾಸಕೋಶದ ಎಂಬಾಲಿಸಮ್ ಅಥವಾ ಶ್ವಾಸಕೋಶದ ಕ್ಯಾನ್ಸರ್ ಮುಂತಾದ ಪರಿಸ್ಥಿತಿಗಳಿಂದ ಬೆನ್ನು ನೋವು ಉಂಟಾಗುತ್ತದೆ. ಎದೆಯಲ್ಲಿ ಬಿಗಿತ, ಉಬ್ಬಸ, ರಕ್ತವನ್ನು ಹೆಮ್ಮುವುದು, ಉಸಿರಾಟದ ತೊಂದರೆ ಮತ್ತು ದೀರ್ಘಕಾಲದ ಕೆಮ್ಮಿನಂತಹ ಉಸಿರಾಟದ ಲಕ್ಷಣಗಳು ಹೆಚ್ಚಾಗಿ ಈ ರೀತಿಯ ನೋವಿನಿಂದ ಕೂಡಿರುತ್ತವೆ. ಪಕ್ಕೆಲುಬಿನ ನೋವು. ಹೊಟ್ಟೆಯ ಮೇಲ್ಭಾಗ ಮತ್ತು ಬೆನ್ನಿನ ನಡುವೆ ದೇಹದ 1 ಅಥವಾ 2 ಬದಿಗಳಲ್ಲಿ ಅಸ್ವಸ್ಥತೆ ಅಥವಾ ನೋವನ್ನು ಪಾರ್ಶ್ವ ನೋವು ಎಂದು ಕರೆಯಲಾಗುತ್ತದೆ. ಮೂತ್ರಪಿಂಡದ ಕಲ್ಲುಗಳು, ಸೋಂಕು ಅಥವಾ ಮೂತ್ರಪಿಂಡದ ಸಮಸ್ಯೆಗಳು ಈ ರೀತಿಯ ಅಸ್ವಸ್ಥತೆಗೆ ಸಾಮಾನ್ಯ ಕಾರಣಗಳಾಗಿವೆ. ಈ ನೋವು ತೊಡೆಸಂದು ಅಥವಾ ಹೊಟ್ಟೆಯ ಕೆಳಭಾಗಕ್ಕೆ ವಿಸ್ತರಿಸಬಹುದು ಮತ್ತು ತೀವ್ರ ಅಥವಾ ಸೌಮ್ಯವಾಗಿರಬಹುದು. ಜ್ವರ, ಶೀತ, ವಾಕರಿಕೆ, ವಾಂತಿ ಅಥವಾ ಮೂತ್ರದ ಪ್ರಮಾಣ ಮತ್ತು ಬಣ್ಣದಲ್ಲಿನ ವ್ಯತ್ಯಾಸದಂತಹ ಇತರ ಲಕ್ಷಣಗಳಿಂದ ಮೂತ್ರಪಿಂಡದ ಮೂಲವನ್ನು ಸೂಚಿಸಬಹುದು. ಬಲ ಮೇಲ್ಭಾಗದಲ್ಲಿ ಬೆನ್ನು ನೋವು. ಮೇಲ್ಭಾಗದ ಹೊಟ್ಟೆ ಮತ್ತು ಹಿಂಭಾಗದ ನಡುವಿನ ದೇಹದ 1 ಅಥವಾ 2 ಬದಿಗಳಲ್ಲಿ ಅಸ್ವಸ್ಥತೆ ಅಥವಾ ನೋವು ಕಾಣಿಸಿಕೊಂಡರೆ ಅದನ್ನು ಪಾರ್ಶ್ವ ನೋವು ಎಂದು ಕರೆಯಲಾಗುತ್ತದೆ. ಮೂತ್ರಪಿಂಡದ ಕಲ್ಲುಗಳು, ಸೋಂಕು ಅಥವಾ ಅಡಚಣೆಯಂತಹ ಮೂತ್ರಪಿಂಡದ ಸಮಸ್ಯೆಗಳು ಈ ರೀತಿಯ ಅಸ್ವಸ್ಥತೆಗೆ ಸಾಮಾನ್ಯ ಕಾರಣಗಳಾಗಿವೆ. ನೋವು ತೊಡೆಸಂದು ಅಥವಾ ಕೆಳ ಹೊಟ್ಟೆಗೆ ವಿಸ್ತರಿಸಬಹುದು ಮತ್ತು ತೀವ್ರ ಅಥವಾ ಸೌಮ್ಯವಾಗಿರಬಹುದು. ಮೂತ್ರಪಿಂಡದ ಮೂಲವನ್ನು ಜ್ವರ, ಶೀತ, ವಾಕರಿಕೆ, ವಾಂತಿ ಅಥವಾ ಮೂತ್ರದ ಪ್ರಮಾಣ
ಮತ್ತು ಬಣ್ಣದಲ್ಲಿ ವ್ಯತ್ಯಾಸದಂತಹ ಇತರ ರೋಗ ಲಕ್ಷಣಗಳಿಂದ ಸೂಚಿಸಬಹುದು. ಭುಜದ ಕೆಳಗಿನಿಂದ ಬೆನ್ನು ನೋವು, ಪಿತ್ತ ಜನಕಾಂಗದ ಕಾಯಿಲೆ ಕೆಲವು ಸಂದರ್ಭಗಳಲ್ಲಿ ಮೇಲಿನ ಬಲ ಬೆನ್ನು ನೋವಿಗೆ ಸಂಬಂಧಿಸಿರಬಹುದು. ವಿಶೇಷವಾಗಿ ಬಲಭುಜದ ಬ್ಲಡ್ನ ಕೆಳಗೆ ಅಥವಾ ಹತ್ತಿರ ನೋವು ಕಾಣಿಸಿಕೊಳ್ಳುವುದು. ಪಿತ್ತ ಜನಕಾಂಗವು ಹೊಟ್ಟೆಯ ಮೇಲಿನ ಬಲಭಾಗದಲ್ಲಿದೆ ಮತ್ತು ಹಿಂಭಾಗಕ್ಕೆ ಹರಡುವ ನೋವು, ಹೆಪಟೈಟಿಸ್, ಪಿತ್ತ ಜನಕಾಂಗದ ಹುಣ್ಣುಗಳು, ಕೊಬ್ಬಿನ ಪಿತ್ತ ಜನಕಾಂಗದ ಕಾಯಿಲೆ ಅಥವಾ ಪಿತ್ತ ಜನಕಾಂಗದ ಗಡ್ಡೆಗಳಿಂದ ಉಂಟಾಗುವ ಉರಿಯೂತ ಅಥವಾ ಹಿಗ್ಗುವಿಕೆಯಿಂದಾಗಿರಬಹುದು. ಇವುಗಳೊಂದಿಗೆ ಆಯಾಸ, ಕಾಮಲೆ, ವಾಕರಿಕೆ ಮತ್ತು ಮೇಲ್ಭಾಗದ ಹೊಟ್ಟೆಯ ಹಿಗ್ಗುವಿಕೆಯ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.